ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಮಕ್ಕಳೇ, ಮತ್ತೊಮ್ಮೆ ನಿಮ್ಮನ್ನು ಡಿಜಿಟಲ್ ಸಂಡೇ ಸ್ಕೂಲ್ಗೆ ನಾನು ಸ್ವಾಗತ ಮಾಡ್ತೀನಿ. ಪ್ರತಿ ವಾರ ನೋಡ್ತಾ ಇದ್ದೀರಾ. ದೇವರ ಆಶೀರ್ವಾದ ನಿಮಗೆ ಯಾವಾಗಲೂ ಇರುತ್ತೆ. ಮಕ್ಕಳೇ, ಈ ವಾಕ್ಯ ಕೇಳೋದ್ರಿಂದ ದೊರೆಯುವಂಥ ಆಶೀರ್ವಾದ ಇನ್ನೆಲ್ಲೂ ದೊರೆಯೋದಿಲ್ಲ. ಇನ್ನೊಬ್ಬರು ಕೊಟ್ಟಂಥ ಆಶೀರ್ವಾದಕ್ಕಿಂತ ಹೆಚ್ಚಿನದು ದೇವರ ವಾಕ್ಯವನ್ನು ಕೇಳೋದ್ರಿಂದ. ಅದರಿಂದ ನೀವು ದೇವರ ವಾಕ್ಯವನ್ನು ಕೇಳ್ರಿ, ಆಶೀರ್ವಾದ ಹೊಂದಿ ಉನ್ನತವಾದ ಜೀವಿತಕ್ಕೆ ನೀವು ಹೋಗ್ತೀರ. ಮಕ್ಕಳೇ, ಇವತ್ತು ನಾವು ದೇವರ ವಾಕ್ಯದ ಭಾಗವನ್ನು, ಕಥೆಯನ್ನು ಕೇಳೋದಕ್ಕಿಂತ ಮುಂಚೆ ನಾವು ಒಂದು ನಿಜವಾದ ಸಾಕ್ಷಿಯನ್ನು ನಾವು ಕೇಳೋದಕ್ಕೆ ಹೋಗೋಣ. ಏನಂತ ಹೇಳಿದ್ರೆ, ಈ ನಮ್ಮ ದೇಶದಲ್ಲಿ ಸುವಾರ್ತೆ ಸಾರಿದಂಥ ಒಬ್ಬ ವ್ಯಕ್ತಿಯ ಕಥೆಯನ್ನು ನಾವು ಕೇಳೋದಕ್ಕೆ ಹೋಗೋಣ. ಮಕ್ಕಳೇ, ನಮ್ಮೆಲ್ಲರಿಗೂ ಅನೇಕರು ಕೇಳಿದ್ದೀರಾ, ಅನೇಕರು ಕೇಳಿಲ್ಲ. ಸಾಧು ಸುಂದರ್ ಸಿಂಗ್ ಅಂತ ಹೇಳಿ. ಸುಂದರ್ ಸಿಂಗ್ ಅತಿ ಶ್ರೀಮಂತ ಕುಟುಂಬದಲ್ಲಿ ಪಂಜಾಬ್ನಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ. ಆತನು ಏನು ಮಾಡ್ತಾನಂತ ಹೇಳಿದ್ರೆ, ಆತನ ತಂದೆ ತುಂಬ ಶ್ರೀಮಂತರಾಗಿದ್ದರಿಂದ ತನ್ನ ಮಗ ಉತ್ತಮವಾದಂಥ ವಿದ್ಯಾಭ್ಯಾಸ ಓದಬೇಕಂತ ಹೇಳಿ ಅವ್ರನ್ನ ಏನು ಮಾಡ್ತಾರಂತ ಹೇಳಿದ್ರೆ, ಒಂದು ಮಿಷನರಿ ಶಾಲೆಗೆ ಅವನನ್ನು ಕಳಿಸಿಕೊಡ್ತಾರೆ. ಅದು ಪಂಜಾಬ್ನಲ್ಲಿರುವಂಥ ಲೂಧಿಯಾನ ಎಂಬ ಪಟ್ಟಣಕ್ಕೆ. ಅವರು ಅಲ್ಲಿ ಓದ್ತಾ ಏನಾಗತ್ತಂತ ಹೇಳಿದ್ರೆ, ಅವರಿಗೆ ಈ ಕ್ರೈಸ್ತ ಧರ್ಮದ ವಿರೋಧವಾಗಿ ಅಂತ ಹೇಳಿದ್ರೆ ವಿರುದ್ಧವಾದಂಥ ಮನಸ್ಸು ಬೆಳೀತಾ ಹೋಗ್ತದೆ. ಯಾಕಂತ ಹೇಳಿದ್ರೆ, ಅವರಿಗೆ ಬಾಲ್ಯ ಪ್ರಾಯದಲ್ಲಿ ಅವರ ತಾಯಿ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, ಎಲ್ಲ ಪವಾಡ ಪುರುಷರದ್ದು, ಆಮೇಲೆ ಈ ಅನೇಕ ಧಾರ್ಮಿಕ ಪುರುಷರ ಕಥೆಗಳನ್ನು ಹೇಳಿ ಅವರನ್ನು ಚೆನ್ನಾಗಿ ಬೆಳೆಸಿರ್ತಾರೆ. ಆದರೆ ಅವ್ರಿಗೇನಾಗುತ್ತೆ ಅಂತ ಹೇಳಿದ್ರೆ, 14ನೇ ವಯಸ್ಸಿನಲ್ಲಿ ಏನಾಗ್ತಾರೆ, ಅವರು ತಾಯಿ ತೀರಿ ಹೋಗ್ತಾರೆ. ತಾಯಿ ತೀರಿ ಹೋಗಿದ್ದೆ ಸುಂದರ್ಗೆ ಭಾಳ ಬೇಸರ ಆಗುತ್ತೆ. ಅಯ್ಯೋ, ದೇವರು ನನ್ನ ತಾಯಿಯನ್ನು ಕಾಪಾಡ್ತಿದ್ದ, ಈ ರೀತಿಯಾಗಿ ನನ್ನ ತಾಯಿಯನ್ನು ತಗೊಂಡ್ಬಿಟ್ಟ ಅಂತ ಹೇಳಿ ಬಹಳ ಖಿನ್ನತೆಗೊಳಗಾಗ್ತಾರೆ. ಆದರೆ ಈ ಹೈಸ್ಕೂಲ್ನಲ್ಲಿ ಅವರು ಓದ್ತಾ ಇರುವಂಥ ಸಂದರ್ಭದಲ್ಲಿ ಏನು ಮಾಡ್ತಾರಂತ ಹೇಳಿದ್ರೆ, ಅವರ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಬೈಬಲನ್ನು ಸುಟ್ಟು ಹಾಕುವಂಥ ಕಾರ್ಯವನ್ನು ಮಾಡ್ತಾರೆ. ಕ್ರೈಸ್ತ ಧರ್ಮದ ವಿರೋಧ ಹೇಗೆ ಮಾಡಬೇಕಂತ ಹೇಳಿದ್ರೆ ಬೈಬಲ್ಗಳನ್ನು ಸುಡುವಂಥದ್ದು, ಆಮೇಲೆ ಮಕ್ಕಳನ್ನು ಹೊಡೆಯುವಂಥದ್ದು, ಈ ರೀತಿಯಾದಂಥ ಕಾರ್ಯಕ್ಕೆ ಕೈ ಹಾಕಿ ಅವರು ಬಹಳ ಶ್ರದ್ಧೆಯಿಂದ ತನ್ನ ಸಿಖ್ ಧರ್ಮವನ್ನು ಅವರು ಪ್ರತಿಪಾದಿಸ್ತಾ ಇರ್ತಾರೆ. ಆ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ದಿನ ಬಹಳ ಖಿನ್ನತೆಗೊಳಗಾಗ್ತಾರೆ. ಒಂದು ವೇಳೆ ದೇವರೇ ನೀನು ಇರುವುದಾದರೆ ನನಗೆ ದರ್ಶನ ಕೊಡಬೇಕು ಅಂತ ಹೇಳಿ. ಹಾಗೆ ಸಾಧು ಸುಂದರ್ಗೆ ಏನಾಗುತ್ತೆ, ಬಹಳ ವೈರಾಗ್ಯ ಹುಟ್ಟಿ, ನಾನು ಒಂದು ವೇಳೆ ಧರ್ಮವನ್ನು ಕಂಡುಕೊಳ್ಳದೆ ಹೋದರೆ ನಾನು ಸಾಯ್ತೀನಿ ಅಂತ ಹೇಳಿ ತೀರ್ಮಾನ ಮಾಡಿ ಏನು ಮಾಡ್ತಾರೆ, ಆ ದಿನ ರಾತ್ರಿಯಲ್ಲಿ ಇವತ್ತು ನನಗೆ ದೇವರೇ ನೀನು ಯಾರೇ ಆಗಿದ್ರು ನನಗೆ ದರ್ಶನ ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ನಾನು ಟ್ರೈನ್ ಅಡಿ ಬಿದ್ದು ಸತ್ತು ಹೋಗ್ತೇನೆ ಅಂತ ಹೇಳಿ ಅವರು ತೀರ್ಮಾನ ಮಾಡ್ತಾರೆ. ಆದರೆ ಮುಂಜಾನೆ ಸಮಯದಲ್ಲಿ ಯೇಸು ಸ್ವಾಮಿಯ ದರ್ಶನ ಆಗ್ತದೆ ಅವರಿಗೆ. ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿಯನ್ನು ಕಂಡುಕೊಂಡು ನಿಜವಾದ ರಕ್ಷಕನು ಯೇಸು ಕ್ರಿಸ್ತನೇ ಅಂತ ಹೇಳಿ ನಂಬಿ ಅವ್ರೇನು ಮಾಡ್ತಾರಂತ ಹೇಳಿದ್ರೆ, ಯೇಸು ಸ್ವಾಮಿಯನ್ನು ತನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿ, ನಾನಿನ್ನು ಮುಂದೆ ಈ ಶಾಲೆಯಲ್ಲಿ ಓದೋದಿಲ್ಲ, ನಾನು ಓದಿದ್ರೆ ಬೈಬಲ್ ಕಾಲೇಜಲ್ಲಿ ಓದಿ ನಾನು ದೇವರ ಸುವಾರ್ತೆಯನ್ನು ಸಾರ್ತೇನೆ ಅಂತ ಹೇಳಿ ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಸುವಾರ್ತೆ ಸಾರುವುದಕ್ಕೆ ಹೊರಟು ಹೋಗ್ತಾರೆ. ಆ ಸುವಾರ್ತೆ ಸಾರುವುದಕ್ಕೆ ಹೋಗುವಾಗಲೂ ಸಹ ಅವರು ಬಹಳ ಕಠಿಣವಾದಂಥ ಪರಿಸ್ಥಿತಿಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸುವಾರ್ತೆ ಸಾರ್ತಾರೆ. ಯಾರೂ ಹೋಗದೇ ಇರುವಂಥ ಸ್ಥಳಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರ್ತಾರೆ. ಅವರಿಗೆ ಕಲ್ಲುಗಳಿಂದ ಹೊಡೆಯಲಾಗ್ತದೆ, ಬಾವಿಯೊಳಗೆ ಹಾಕಲ್ಪಡ್ತದೆ, ಆಮೇಲೆ ವಿಧವಾದಂಥ ಶಿಕ್ಷೆಗಳಿಗೆ ಒಳಗಾಗ್ತಾರೆ. ಆದರೆ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದಲ್ಲೂ ತಪ್ಪಿಸುವುದಿಲ್ಲ. ಯಾಕಂತ ಹೇಳಿದ್ರೆ, ಅವರು ಸೇವೆಗಾಗಿ ಕರೆಯಲ್ಪಟ್ಟವರು, ದರ್ಶನವನ್ನು ಹೊಂದಿದಂಥವರು. ಹಾಗೆ ಮಕ್ಕಳೇ, ನಾವು ಸಹ ದರ್ಶನವನ್ನು ಪಡೆಯುವುದಾದರೆ ಯೇಸು ಸ್ವಾಮಿ ನಮ್ಮನ್ನು ನಿಜವಾದಂಥ ಒಂದು ಸಾಕ್ಷಿಯಾಗಿ ಉಪಯೋಗಿಸ್ತಾನೆ. ಸಾಧು ಸುಂದರ್ ಸಿಂಗನ್ನು ದೇವರು ಉಪಯೋಗಿಸಿದ ಉತ್ತರ ಭಾರತದಲ್ಲಿ ಈಗಲೂ ಸಹ ಅವರು ಒಬ್ಬ ಯೇಸು ಸ್ವಾಮಿಯ ಶಿಷ್ಯನಂತ ಹೇಳಿ ಅಲ್ಲಿ ಕರೀತಾರೆ. ಯಾಕಂತ ಹೇಳಿದ್ರೆ ಅಷ್ಟು ಸುವಾರ್ತೆಯನ್ನು ಅವರು ಬೇರೆ ಬೇರೆ ಕಡೆಗೆ ಹೋಗಿ ಸಾರಿದ್ದಾರೆ. ಮಕ್ಕಳೇ, ನಾವು ಸಹ ಯೇಸು ಸ್ವಾಮಿಯ ದರ್ಶನವನ್ನು ಪಡೆಯುವಂಥವರಾಗಿರೋಣ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿಯ ಸುವಾರ್ತೆಯನ್ನು ಸಾರುವಂಥವರಾಗಿರೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನ ನಾವು ದೇವರ ಒಂದು ದರ್ಶನವನ್ನು ಪಡೆದಂಥ ಅನೇಕರ ಒಂದು ಅಂತ ಹೇಳಿದ್ರೆ, ಕೊರ್ನೇಲಿಯನ ಒಂದು ಕಥೆಯನ್ನು ಕೇಳೋದಕ್ಕೆ ಹೋಗ್ತೇವೆ. ಅದೇ ರೀತಿಯಲ್ಲಿ ಪೇತ್ರನ ಕಥೆಯನ್ನು ಕೇಳೋಕ್ಕೆ ಹೋಗ್ತೀವಿ. ಆ ದರ್ಶನವನ್ನು ಹೇಗೆ ಅವರು ಹೊಂದಿದರು, ಅದೇ ರೀತಿ ನಾವು ಸಹ ದೇವರ ದರ್ಶನವನ್ನು ಪಡೆಯುವವರಾಗಿರೋಣ. ದೇವರು ನಿಮ್ಮನ್ನು ಮಕ್ಕಳ ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಲಿ. ಆಮೇಲೆ
ಕೈಸರೆಯ ಪಟ್ಟಣದಲ್ಲಿ ಇತಾಲ್ಯದ ಪಟಾಲಮೆನಿಸಿಕೊಳ್ಳುವ ಒಂದು ಪಟಾಲಮಿನ ಸತ್ಯಾಧಿಪತಿಯಾದ ಕೊರ್ನೇಲಿಯನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನೂ ತನ್ನ ಮನೆಯವರೆಲ್ಲರ ಸಹಿತ ದೇವರಿಗೆ ಭಯಪಡುವವನೂ ಆಗಿದ್ದನು. ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಮಧ್ಯಾಹ್ನದ ಮೇಲೆ ಸುಮಾರು 3 ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು ಆತನ ಬಳಿಗೆ ಬಂದು ಕೊರ್ನೇಲಿಯನೇ ಎಂದು ಕರೆಯುವುದನ್ನು ಅವನು ಪ್ರತ್ಯಕ್ಷವಾಗಿ ಕಂಡನು. ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಭಯ ಹಿಡಿದವನಾಗಿ, ಏನು ಸ್ವಾಮಿ ಎಂದು ಕೇಳಲು, ಅವನಿಗೆ, ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಬಂದವು. ಈಗ ನೀನು ಯೊಪ್ಪಕ್ಕೆ ಜನರನ್ನು ಕಳುಹಿಸಿ ಪೇತ್ರನೆನಿಸಿಕೊಳ್ಳುವ ಸೀಮೋನನನ್ನು ಕರೆಯಿಸಬೇಕು. ಅವನು ಚರ್ಮಕಾರನಾದ ಸೀಮೋನನ ಮನೆಯಲ್ಲಿ ಇಳಿದುಕೊಂಡಿದ್ದಾನೆ. ಈ ಸೀಮೋನನ ಮನೆಯು ಸಮುದ್ರ ಬಳಿಯಲ್ಲಿ ಅದೇ ಎಂದು ಹೇಳಿದನು. ಕೊರ್ನೇಲಿಯನು ತನ್ನ ಸಂಗಡ ಮಾತನಾಡಿದ ದೇವದೂತನು ಹೊರಟು ಹೋದ ಮೇಲೆ ತನ್ನ ಪರಿಚಾರಕರಲ್ಲಿ ಇಬ್ಬರು ಹತ್ತಿರವಿರುವ ಪರಿಚಾರಕರನ್ನು, ದೇವಭಕ್ತರೆಂದು ಕಳಿಸಿಕೊಳ್ಳುವ ಅವರಿಗೆ ಈ ಸಂಗತಿಗಳನ್ನೆಲ್ಲ ವಿವರವಾಗಿ ಹೇಳಿ ಅವರನ್ನು ಯೊಪ್ಪಕ್ಕೆ ಕಳುಹಿಸಿದನು. ಮರುದಿನ ಅವರು ಪ್ರಯಾಣ ಮಾಡಿ ಆ ಊರಿನ ಹತ್ತಿರಕ್ಕೆ ಬರುತ್ತಿರುವಾಗ ಪೇತ್ರನು ಸುಮಾರು ಮಧ್ಯಾಹ್ನದಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಮಾಳಿಗೆ ಮೇಲೆ ಹತ್ತಿದನು. ಅವನು ಬಹಳ ಹಸಿದು ಊಟ ಮಾಡಬೇಕೆಂದಿದ್ದನು. ಊಟಕ್ಕೆ ಸಿದ್ಧವಾಗಿರುವಷ್ಟರಲ್ಲಿ ಅವನು ಧ್ಯಾನಪರವಶನಾಗಿ ಆಕಾಶವು ತೆರೆದಿರುವುದನ್ನು, 4 ಮೂಲೆಗಳಲ್ಲಿ ಜೋಳಿಗೆಯಂತಿರುವ ಏನೋ ಒಂದು ವಸ್ತುವು ಭೂಮಿಯ ಮೇಲೆ ಇಳಿಯುವುದನ್ನು ಕಂಡನು. ಅದರೊಳಗೆ ಸಕಲ ವಿಧವಾದ ಪಶುಗಳು, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳು, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳು ಇದ್ದವು. ಆಗ ಪೇತ್ರನೇ, ಇದನ್ನು ಕೊಯ್ದು ತಿನ್ನು ಎಂದು ಅವನಿಗೆ ವಾಣಿಯಾಯಿತು. ಅದಕ್ಕೆ ಪೇತ್ರನು, ಬೇಡವೇ ಬೇಡ ಸ್ವಾಮಿ, ನಾನು ಎಂದೂ ಹೊಲೆಯಾದ ಪದಾರ್ಥಗಳನ್ನು ಅಶುದ್ಧವಾದದ್ದನ್ನಾಗಲಿ ನಾನು ತಿಂದವನಲ್ಲ ಎಂದನು. ದೇವರು ಶುದ್ಧ ಮಾಡಿದ್ದನ್ನು ನೀನು ಹೊಲೆ ಎನ್ನಬಾರದು ಎಂದು ತಿರುಗಿ 2ನೇ ಸಾರಿ ವಾಣಿಯಾಯಿತು. ಹೀಗೆ 3 ಸಾರಿ ಆಯಿತು. ಕೂಡಲೇ ಆ ವಸ್ತುವು ಆಕಾಶದೊಳಗೆ ಸೇರಿಕೊಂಡಿತು. ಪೇತ್ರನು ತನಗಾದ ದರ್ಶನ ಏನಾಗಿರಬಹುದು ಎಂದು ತನ್ನಲ್ಲಿಯೇ ಕಳವಳ ಪಡುತ್ತಿರುವಾಗ ಕೊರ್ನೇಲಿಯನು ಕಳಿಸಿದ ಮನುಷ್ಯನು ಸೀಮೋನನ ಮನೆಯ ಯಾವುದು ಎಂದು ಕೇಳಿಕೊಂಡು ಆ ಮನೆಯ ಬಾಗಿಲಲ್ಲಿ ನಿಂತು, ಪೇತ್ರನೆನಿಸಿಕೊಳ್ಳುವ ಸೀಮೋನನು ಇಲ್ಲಿದ್ದಾನೋ ಎಂದು ಕೂಗಿ ಕೇಳಿದರು. ಪೇತ್ರನು ತನಗಾದ ದರ್ಶನದ ವಿಷಯದಲ್ಲಿ ಆಲೋಚನೆ ಮಾಡುತ್ತಿರಲು ದೇವರಾತ್ಮನು ಅವನಿಗೆ, ಅಗೋ, 2 ಮನುಷ್ಯರು ನಿನ್ನನ್ನು ವಿಚಾರಿಸುತ್ತಾರೆ. ನೀನೆದ್ದು ಕೆಳಗಿಳಿದು ಏನೂ ಸಂಶಯ ಪಡದೆ ಅವರ ಜೊತೆಯಲ್ಲಿ ಹೋಗು, ನಾನೇ ಅವರನ್ನು ಕಳುಹಿಸಿದ್ದೇನೆ ಎಂದು ಹೇಳಿದನು. ಪೇತ್ರನು ಕೆಳಗಿಳಿದು ಆ ಮನುಷ್ಯರ ಬಳಿಗೆ ಬಂದು, ಇಗೋ, ನೀವು ವಿಚಾರಿಸುವ ಆ ವ್ಯಕ್ತಿ ನಾನೇ. ನೀವು ಬಂದ ಕಾರಣವೇನು ಎಂದು ಕೇಳಲು, ಅವರು, ಕೊರ್ನೇಲಿಯನೆಂಬ ಒಬ್ಬ ಶತಾಧಿಪತಿ ಇದ್ದಾನೆ. ಅವನು ನೀತಿವಂತನೂ ದೇವರಿಗೆ ಭಯಪಡುವವನು, ಯಹೂದ್ಯರೆಲ್ಲರಿಂದ ಒಳ್ಳೆಯ ಹೆಸರನ್ನು ಹೊಂದಿದವನು ಆಗಿದ್ದಾನೆ. ನಿನ್ನನ್ನು ನನ್ನ ಮನೆಗೆ ಕಳುಹಿಸಿಕೊಡುವುದಕ್ಕೆ ನಿನ್ನಿಂದ ಬೋಧನೆಯನ್ನು ಕೇಳಿಸಿಕೊಳ್ಳಬೇಕೆಂದು ದೇವದೂತನ ಮೂಲಕ ಅವನಿಗೆ ಅಪ್ಪಣೆ ಹೊಂದಿದನು ಎಂದು ಹೇಳಿದರು. ಪೇತ್ರನು ಇದನ್ನು ಕೇಳಿ ಒಳಗೆ ಕರೆದು ಅವರನ್ನು ಉಪಚರಿಸಿ ಮರುದಿನ ಅವರ ಜೊತೆಯಲ್ಲಿ ಹೋದನು. ಆಗ ಪೇತ್ರನು ಆ ಮನೆಯಲ್ಲಿ ಅವರಿಗೆ ಉಪದೇಶ ಮಾಡಲಾರಂಭಿಸಿ, ದೇವರು ಪಕ್ಷಪಾತಿಯಲ್ಲ. ಯಾವ ಜನರಲ್ಲಿಯಾದರೂ ದೇವರಿಗೆ ಭಯಪಟ್ಟು ನೀತಿಯನ್ನು ನಡೆಸುವವರು ಆತನಿಗೆ ಮೆಚ್ಚುಗೆಯಾಗಿದ್ದಾರೆಂದು ಈಗ ಸಂದೇಹವಿಲ್ಲದೆ ನನಗೆ ಕಂಡುಬಂದಿದೆ. ಎಲ್ಲ ಜನಾಂಗಗಳಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ ದೇವರು ಸಮಾಧಾನದ ಶುಭವರ್ತಮಾನವನ್ನು ಪ್ರಕಟಿಸುವುದಕ್ಕೆ ಇಸ್ರೇಲ್ ಜನರಿಗೆ ಅನುಗ್ರಹಿಸಿದ ವಾಕ್ಯವು ನಿಮಗೇ ತಿಳಿದಿರುವುದು ಎಂದು ಹೇಳಿದನು. ಆನಂತರ ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮನಿಂದ ಬಲದಿಂದಲೂ ಅಭಿಷೇಕಿಸಿದನು. ಆತನು ಸಂಗಡ ದೇವರು ಇದ್ದುದರಿಂದ ಎಲ್ಲ ಕಾರ್ಯಗಳನ್ನು ಮಾಡಿದನು ಎಂದು ಹೇಳಿದರು. ಹೀಗೆ ಆತನು ಬೋಧನೆಯನ್ನು ಕೇಳಿ ಆತನು ಹೇಳಿದ್ದೇನೆಂದರೆ, ಕ್ರಿಸ್ತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಆತನ ಹೆಸರಿನ ಮೂಲಕ ಪಾಪ ಪರಿಹಾರವನ್ನು ಹೊಂದುವನೆಂದು ಆತನ ವಿಷಯದಲ್ಲಿ ಪ್ರವಾದಿಗಳೆಲ್ಲ ನುಡಿದಿದ್ದಾರೆಂದು ಸಾಕ್ಷಿ ಹೇಳಿದನು. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗಲೇ ಯೇಸು ಕ್ರಿಸ್ತನನ್ನು ನಂಬಿದವರೆಲ್ಲರ ಮೇಲೆ ಪವಿತ್ರಾತ್ಮವರ ಇಳಿಯಿತು.
ಅನಂತರ ಅವರು ಯೇಸು ಕ್ರಿಸ್ತನನ್ನು ನಂಬಿ ದೀಕ್ಷಾ ಸ್ನಾನ ಹೊಂದಿಕೊಂಡರು. ಪ್ರಿಯ ಮಕ್ಕಳೇ, ದೇವದರ್ಶನದಿಂದ ಅದ್ಭುತ ಕಾರ್ಯಗಳು ನಡೆಯುತ್ತವೆ. ಪೇತ್ರನಿಗಾದಂಥ ಅದು ದೇವದರ್ಶನ ಮತ್ತು ಕೊರ್ನೇಲಿಯನಿಗಾದ ದೇವದರ್ಶನ. ನೂರಾರು ಜನರು ದೇವರ ವಾಕ್ಯವನ್ನು ಕೇಳಿ ಪವಿತ್ರಾತ್ಮ ವರವನ್ನು ಹೊಂದುವಂತಾಯಿತು. ದೇವದರ್ಶನವಾದರೆ ಮಕ್ಕಳೇ, ನೀವು ಸಿದ್ಧರಾಗಿರ್ರಿ, ದೇವರು ನಿಮ್ಮನ್ನು ಆಶೀರ್ವದಿಸುವನು. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ಮಕ್ಕಳು ವಾಕ್ಯವನ್ನು ಕೇಳಿದ್ದಾರೆ, ದರ್ಶನವನ್ನು ಕಂಡಿದ್ದಾರೆ. ಈ ಮಕ್ಕಳಿಗೆ ಬೇಕಾದಂಥ ಮಾರ್ಗವನ್ನು ನೀವು ತೋರಿಸಿರಿ ಸ್ವಾಮಿ. ಮಕ್ಕಳು ಒಳ್ಳೆಯ ಸಾಕ್ಷಿಗಳಾಗಿ ಜೀವಿಸುವಂತೆ ಮಾಡಿರಿ. ತಂದೆ ತಾಯಿಗಳನ್ನು, ಅವರ ಗುರು ಹಿರಿಯರನ್ನು ಆಶೀರ್ವದಿಸಿರಿ. ಯೇಸುವಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್.